ಇವತ್ತು ರಾಮನ ಗರ್ಭಗುಡಿ ಹೋ ಸಾವಿರಾರು ಕೋಟಿ, ಒಂದು ಮಳೆಗೆ ತಡೀಲಿಲ್ಲ ರಾಮ. ಗರ್ಭಗುಡಿ ಸೋರ್ತಾ ಇದೆ. ಯಾರ ಕಾರಣ ಇದಕ್ಕೆ? ಕಾಂಗ್ರೆಸ್ನವ್ರ ಕಾರಣನಾ ಅಥವಾ ಇನ್ನೊಂದು ಪಾರ್ಟಿಯವ್ರ ಕಾರಣನಾ? ನಾನು ರಾಮ ನಾನು ಏನಾಯಿತು? ಚಿ ಒಂದು ಮಳೆಗೆ ತಡೆಯೋಕ್ಕಾಗಲಿಲ್ವಲ್ರಿ ನೀವು? ರಾಮನ ಗರ್ಭಗುಡಿ ಅಯೋಧ್ಯೆಯಲ್ಲಿ, ಅಯ್ಯೋ ರಸ್ತೆಗಳು ಮಾಡಿದ್ದೀರಿ, ತೋರಿಸ್ರಿ ಇವತ್ತೆಲ್ಲ ಟಿ ವಿಯಲ್ಲಿ. ಕಾರ್ಗಳೆಲ್ಲ ಅಲ್ಲೆಲ್ಲ ಹೂತ್ಕೊಂಡಿದ್ದಾವೆ ಅತ್ತ ಕಡೆ. ನಮೋ ಭೂತ ನಮೋ ಭವಿಷ್ಯ ಅದೇನು ಹೇಳ್ತಾರಲ್ಲ ಆ ಥರ ಮಾಡಿದ್ದೀವಿ ಅಂತಲ್ಲ. ಏನಾಯ್ತಪ್ಪ? ಹಾಗಾಗಿ ದಯವಿಟ್ಟು ಸುಮ್ಮನೆ ಮಾತಾಡಬೇಡ್ರಿ. ಎಮರ್ಜೆನ್ಸಿಯನ್ನು ಕರಾಳ ಅನ್ನೋ ಪದ ನೀವು ಉಪಯೋಗಿಸಲೇಬಾರ್ದು. ನೀವು ಜನಕ್ಕೆ ಸುಳ್ಳು ಹೇಳ್ತೀರ. ಅದರಲ್ಲಿ ಎಮರ್ಜೆನ್ಸಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಥ ಜನರಿದ್ದಾರೆ ಇವತ್ತು. ಬಟ್ ದುರ್ದೈವ ಎಮರ್ಜೆನ್ಸಿಯಲ್ಲಿ ಯಾರು ಭೂಮಿ ಕೊಡ್ಕೊಂಡು, ಯಾರು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡವರು ಇವತ್ತು ಅದೆಲ್ಲೋ ನಿಂತ್ಕೊಂಡು ಬೈತಾವ್ರೆ ಕಾಂಗ್ರೆಸ್ನೇ. ಇಂದಿರಾ ಗಾಂಧಿನೇ ಬೈತಾರೆ. ಇಂದಿರಾ ಗಾಂಧಿ ಅಂತ ನಾಯಕಿ ಏನು ಹುಡುಗಾಟ ಏನ್ರಿ? ಇಂದಿರಾ ಗಾಂಧಿ ಅಂತ ನಾಯಕಿ. ಅವಳ ಸೆಕ್ಯುಲರ್ ಐಡಿಯಾಲಜಿ, ಅವರ ಸಿಬ್ಬಂದಿ ವರ್ಗದಲ್ಲಿ ಸೆಕ್ಯೂರಿಟಿಯಲ್ಲಿ ಸಿಕ್ಕಿರ್ತಾರೆ. ಇನ್ಫಾರ್ಮೇಷನ್ ಬರುತ್ತೆ ಅವಳಿಗೆ, ಸಿಕ್ಕರು ನಿನ್ನ ಹೊಡೆದಾಕೋಕ್ಕೆ ಮಸಲತ್ ಮಾಡ್ತಾ ಇದ್ದಾರೆ, ನಿಮ್ಮ ಇದರಿಂದ ತೆಗೀರಿ ಅವ್ರನ್ನ ಅಂತ. ಸೆಕ್ಯೂರಿಟಿನ ತೆಗೀಲಿಲ್ಲ ಇಂದಿರಾ ಗಾಂಧಿ. ನಾನು ಒಂದು ಜನಾಂಗವನ್ನು ಆ ಥರ ಮಾಡಲಿಕ್ಕಾಗಲ್ಲ, ನಾನು ಹೊಡೆದಾಕಿದ್ರೂ ಪರವಾಗಿಲ್ಲ. ಅವರು ಯಾರು ಹೇಳ್ತಾರೆ ಅದನ್ನು? ಬಾಂಗ್ಲಾ ಯುದ್ಧ 2 ಸಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.